ಹರಿ ಓಂ ನಮಸ್ಕಾರ ವೀಕ್ಷಕರೇ, ಜ್ಯೋತಿ ಬಳೆಗಾರ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ಈ ದಿನ ನೋಡ್ರಿ ಮಾರ್ಚ್ 27 ಪಂಚಾಂಗ ಅವಲೋಕನ ಮಾಡೋಣ. ಅದಕ್ಕಿಂತ ಮುಂಚೆ ಈ ದಿನ ಯಾರೆಲ್ಲ ಹುಟ್ಟುಹಬ್ಬವನ್ನು ಆಚರಿಸ್ಕೊತಾ ಇದ್ದೀರೋ ಅವರಿಗೆಲ್ಲ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಅದೇ ಥರ ಯಾರೆಲ್ಲ ಮದುವೆ ವಾರ್ಷಿಕೋತ್ಸವ ಆಚರಿಸ್ಕೊತಾ ಇದ್ದೀರೋ ಅವರಿಗೆಲ್ಲ ಮದುವೆ ವಾರ್ಷಿಕೋತ್ಸವದ ಹಾರ್ದಿಕ ಶುಭಾಶಯಗಳು. ಶುಭ ದಿನ, ಒಳ್ಳೆಯದಾಗಲಿ. ಈ ದಿನ ಪಂಚಾಂಗವನ್ನು ನೋಡೋಣ. ಶಾಲಿವಾನ ಶಕೆ 1946, ಕ್ರೋಧಿನಾಮ ಸಂವತ್ಸರ, ಉತ್ತರಾಯಣ, ಫಾಲ್ಗುಣ ಮಾಸ, ಬುಧವಾರ. ಸೂರ್ಯೋದಯ ಬಂದು ಬೆಳಗ್ಗೆ 6 ಗಂಟೆ 17 ನಿಮಿಷ, ಸೂರ್ಯಾಸ್ತ 6 ಗಂಟೆ 32 ನಿಮಿಷ, ಚಂದ್ರೋದಯ 4 ಗಂಟೆ 33 ನಿಮಿಷ, ಚಂದ್ರಾಸ್ತ 4 ಗಂಟೆ 36 ನಿಮಿಷ. ಹಗಲಿನ ಅವಧಿ 12 ಗಂಟೆ ಇರುತ್ತೆ. ಮತ್ತು ಈ ದಿನದ ತಿಥಿ ಬಂದು ಕೃಷ್ಣ ಪಕ್ಷದ ತ್ರಯೋದಶಿ ತಿಥಿ. ಇದು 11 ಗಂಟೆ 5 ನಿಮಿಷದವರೆಗೆ ಇರುತ್ತೆ. ಅದಾದಮೇಲೆ ಕೃಷ್ಣ ಪಕ್ಷದ ಚತುರ್ದಶಿ ತಿಥಿ ಪ್ರಾರಂಭ ಆಗುತ್ತೆ. ಈ ದಿನ ವಿಶೇಷ ಏನಂತಂದರೆ ಪ್ರದೋಷ ಇದೆ ನೋಡ್ರಿ. ಅದೇ ಥರ ಮತ್ತು ಮಾಸ ಶಿವರಾತ್ರಿ ಕೂಡ ಇದೆ, ಮತ್ತು ವಿಶ್ವ ರಂಗಭೂಮಿ ದಿನ ಇದೆ. ಈ ವಿಶ್ವ ರಂಗಭೂಮಿ ದಿನವನ್ನು ಮಾರ್ಚ್ 27ನೇ ತಾರೀಕು ಪ್ರತಿ ವರ್ಷ ಆಚರಣೆಯನ್ನು ಮಾಡುವಂಥದ್ದು. 1962ನೇ ವರ್ಷದಿಂದ ಈ ಒಂದು ರಂಗಭೂಮಿ ದಿನಾಚರಣೆಯನ್ನು ಆಚರಿಸ್ಕೊಂಡು ಬರಲಾಗ್ತೈತಿ. ಯಾಕಪ್ಪ ಅಂದ್ರೆ ರಂಗಭೂಮಿ ಚಟುವಟಿಕೆ ಒಂದು ಸ್ಮರಣೀಯ ದಿನ ಅಂತಂದು ಇದನ್ನು ಆಚರಣೆಯನ್ನು ಮಾಡುವಂಥದ್ದು ನೋಡ್ರಿ. ಪ್ಯಾರಿಸ್ನಲ್ಲಿ ನೋಡ್ರಿ ಮುಖ್ಯ ಕಚೇರಿಗೆ ಹೊಂದಿಕೊಂಡಿರುವಂಥ ಈ ಅಂತಾರಾಷ್ಟ್ರೀಯ ರಂಗಸಂಸ್ಥೆ ಪ್ರತಿ ವರ್ಷವೂ ಕೂಡ ವಿಶ್ವದ ಯಾವುದಾದ್ರೂ ಒಂದು ಹೆಸರಾಂತ ನಟ ಮತ್ತು ನಿರ್ದೇಶಕರಿಗೆ ಒಂದು ಸಂದೇಶ ಕೊಡುವಂತೆ ಹೇಳಿಕೊಂಡು ಅದನ್ನು ವಿಶ್ವದೆಲ್ಲೆಡೆ ಈ ಒಂದು ಸುದ್ದಿಯನ್ನು ಅವರು ಪ್ರಸರಣೆ ಮಾಡ್ತಾರೆ. ಇದಕ್ಕೂ ಕೂಡ ಒಂದು ಸರಿ ಗಿರೀಶ್ ಕಾರ್ನಾಡ್ ಅವ್ರಿಗೂ ಕೂಡ ನಮ್ಮ ಗಿರೀಶ್ ಕಾರ್ನಾಡ್ ಅವ್ರಿಗೆ ಈ ಒಂದು ಗೌರವ ಸಂದಿತ್ತು ಲಾಸ್ಟ್ ಟೈಮ್ ಒಂದು ಸರಿ. ವಿಶ್ವ ರಂಗಭೂಮಿ ದಿನದ ಸಂದೇಶ ನೀಡುವಂತೆ 2002ರಲ್ಲಿ ಅವರಿಗೆ ಒಂದು ಕೇಳ್ಕೊಳ್ಳಲಾಗಿತ್ತು ನೋಡ್ರಿ. ಇವರು ಅಂತಾರಾಷ್ಟ್ರೀಯ ಸಂಸ್ಥೆ ರಾಯಭಾರಿ ಕೂಡ ಆಗಿದ್ದರು. ಮತ್ತು ಏನಪ್ಪ ಅಂತಂದ್ರೆ ಈ ರಂಗಕರ್ಮಿಗಳ ಒಂದು ಇವರು ಸಂದೇಶವನ್ನು ಓದಿ ನಾಟಕ ಪ್ರಯೋಗ ಇತ್ಯಾದಿಗಳನ್ನು ಇವರು ಆಚರಣೆಯನ್ನು ಮಾಡ್ತಾರೆ. ಮತ್ತು ವಿವಿಧ ರಂಗ ಸಂಸ್ಥೆಗಳು ಮತ್ತು ರಂಗ ಪ್ರಯೋಗಗಳೊಂದಿಗೆ ಈ ಒಂದು ವಿಶೇಷ ದಿನವನ್ನು ಸಂಭ್ರಮದಿಂದ ಆಚರಣೆಯನ್ನು ಮಾಡ್ತಾರೆ ನೋಡ್ರಿ. ಮತ್ತು ಪ್ರದೋಷ ಕೂಡ ಪ್ರತಿ ತಿಂಗಳು ಬರೋ ಥರ ಪ್ರದೋಷದ ವಿಡಿಯೋಗಳು ಇದೆ ನನ್ನ ಚಾನಲಲ್ಲಿ. ಮತ್ತು ಪಂಚಾಂಗವನ್ನು ನೋಡ್ತಾ ಹೋಗೋಣ. ಮಾಸ ಶಿವರಾತ್ರಿನೂ ಕೂಡ ನೋಡ್ರಿ. ಇದೇನಪ್ಪ ಅಂತಂದ್ರೆ ಕೃಷ್ಣ ಪಕ್ಷದ ಚತುರ್ದಶಿ ತಿಥಿಯ ದಿನ ಇದನ್ನು ಆಚರಣೆಯನ್ನು ಮಾಡ್ತಾರೆ. ಇದು ಕೂಡ ಶಿವನ ಪೂಜೆ, ಶಿವನಿಗೆ ಅಭಿಷೇಕ ಮತ್ತು ಪೂಜೆಯನ್ನು ಮಾಡುವಂಥದ್ದು ನೋಡ್ರಿ. ಮತ್ತು ಶಿವನಿಗೆ ಸಂಬಂಧಿಸಿರುವಂಥ ಅಭಿಷೇಕಗಳನ್ನು ಹೂವನ್ನು ಅರ್ಪಿಸಿ ಪೂಜೆಯನ್ನು ಮಾಡುವಂಥದ್ದು. ಕೊನೆಗೆ ದೇವರ ಆರತಿ ಎಲ್ಲ ಮಾಡ್ತಾರೆ. ಈ ದಿನ ಸಾತ್ವಿಕ ವಸ್ತುಗಳನ್ನು ಸೇವನೆ ಮಾಡುವಂಥದ್ದು ಇರುತ್ತೆ ನೋಡ್ರಿ. ಮತ್ತು ಈ ದಿನದ ನಕ್ಷತ್ರ ಮತ್ತು ಚರಣವನ್ನು ನೋಡೋಣ. ನಕ್ಷತ್ರ ಮತ್ತು ಚರಣ ಶತಭಿಷ ನಾಳೆ 12 ಗಂಟೆ 34 ನಿಮಿಷದವರೆಗೆ ಇರುತ್ತೆ. ಅದಾದಮೇಲೆ ಪೂರ್ವ ಭಾದ್ರಪದ ನಕ್ಷತ್ರ ಪ್ರಾರಂಭ ಆಗುತ್ತೆ. ನಕ್ಷತ್ರ ಚರಣ ಧನಿಷ್ಠ, ಇದು 2 ಗಂಟೆ 30 ನಿಮಿಷದವರೆಗೆ ಇರುತ್ತೆ. ಶತಭಿಷ 1 ಇದು 8 ಗಂಟೆ 5 ನಿಮಿಷದವರೆಗೆ ಇರುತ್ತೆ. ಶತಭಿಷ 2 ಇದು 1 ಗಂಟೆ 37 ನಿಮಿಷದವರೆಗೆ ಇರುತ್ತೆ. ಶತಭಿಷ 3 ಇದು 7 ಗಂಟೆ 6 ನಿಮಿಷದವರೆಗೆ ಇರುತ್ತೆ. ಅದೇ ಥರ ಈ ದಿನದ ಕರಣ ಮತ್ತು ಕಾಲವನ್ನು ನೋಡೋಣ. ಯೋಗ ಬಂದು ಸಾಧ್ಯ ಯೋಗ, ಇದು 9 ಗಂಟೆ 25 ನಿಮಿಷದ ತನಕ ಇರುತ್ತೆ. ಆನಂತರ ಶುಭ ಯೋಗ ಪ್ರಾರಂಭ ಆಗುತ್ತೆ. ಕರ್ಣ ಪ್ರಥಮ ಕರ್ಣ ತೈತಿಲ, ಇದು 1 ಗಂಟೆ 44 ನಿಮಿಷದವರೆಗೆ. ದ್ವಿತೀಯ ಕರ್ಣ ಗರಜ, ಇದು 12 ಗಂಟೆ 29 ನಿಮಿಷದವರೆಗೆ. ಸೂರ್ಯ ರಾಶಿ ಮೀನರಾಶಿ, ಚಂದ್ರ ರಾಶಿ ಕುಂಭರಾಶಿ. ಈ ದಿನದ ರಾಹುಕಾಲ 1 ಗಂಟೆ 56 ನಿಮಿಷದಿಂದ 3 ಗಂಟೆ 28 ನಿಮಿಷದವರೆಗೆ ಇರುತ್ತೆ. ಗುಳಿಕ ಕಾಲ 9 ಗಂಟೆ 21 ನಿಮಿಷದಿಂದ 10 ಗಂಟೆ 53 ನಿಮಿಷದವರೆಗೆ. ಯಮಗಂಡ ಕಾಲ 6 ಗಂಟೆ 17 ನಿಮಿಷದಿಂದ 7 ಗಂಟೆ 49 ನಿಮಿಷದವರೆಗೆ. ಅಬ್ಜಿನ್ ಮುಹೂರ್ತ 12 ಗಂಟೆ 25 ನಿಮಿಷದವರೆಗೆ ಇರುತ್ತೆ. ದುರ್ಮುಹೂರ್ತ 10 ಗಂಟೆ 22 ನಿಮಿಷದಿಂದ 11 ಗಂಟೆ 11 ನಿಮಿಷದವರೆಗೆ ಇರುತ್ತೆ. 3 ಗಂಟೆ 16 ನಿಮಿಷದಿಂದ 4 ಗಂಟೆ 5 ನಿಮಿಷದವರೆಗೆ ಅಮೃತ ಕಾಲ ಇರುತ್ತೆ. ಇದಿಷ್ಟು ಈ ದಿನದ ಒಂದು ಕಾಲದ ಮಾಹಿತಿ. ಮತ್ತು ಈ ದಿನದ ಶುಭ ಸಮಯ ಯಾವುದಾದಿದೆ ಅಂತ ನೋಡೋಣ. ಶುಭ ಸಮಯ ನೋಡ್ರಿ. ಬ್ರಹ್ಮ ಮುಹೂರ್ತ 4 ಗಂಟೆ 43 ನಿಮಿಷದಿಂದ 5 ಗಂಟೆ 30 ನಿಮಿಷದವರೆಗೆ. ವಿಜಯ ಮುಹೂರ್ತ 2 ಗಂಟೆ 27 ನಿಮಿಷದಿಂದ 3 ಗಂಟೆ 16 ನಿಮಿಷದವರೆಗೆ. ಅಬ್ಜಿನ್ ಕಾಲ 12 ಗಂಟೆಯಿಂದ 12 ಗಂಟೆ 49 ನಿಮಿಷದವರೆಗೆ. ಗೋಧೂಳಿ ಮುಹೂರ್ತ 6 ಗಂಟೆ 11 ನಿಮಿಷದಿಂದ 6 ಗಂಟೆ 23 ನಿಮಿಷದವರೆಗೆ ಇರುತ್ತೆ. ಇದಿಷ್ಟು ಈ ದಿನದ ಶುಭ ಸಮಯಗಳು, ಪಂಚಾಂಗದ ಮಾಹಿತಿ. ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ವಿಡಿಯೋಕ್ಕೊಂದು ಲೈಕ್ ಕೊಡಿರಿ, ಶೇರ್ ಮಾಡಿರಿ. ಇನ್ನು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡ್ರಿ. ಮತ್ತೆ ಹೊಸ ಮಾಹಿತಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು.